SIT ತನಿಖಾಧಿಕಾರಿಗಳು ಕೊನೆಗೂ ಕೂಡ ಲೇಟ್ ಆಗಿದೆ ಹೂತು ಹಾಕಿದ್ದೀನಿ ಅಂತ ಸಾಕ್ಷಿ ಹೇಳಲಿಕ್ಕೆ ಬಂದಂತಹ ವ್ಯಕ್ತಿಯನ್ನು ಮುಸುಕುಧಾರಿಯನ್ನು ಕೂರಿಸಿಕೊಂಡು ಪ್ರಶ್ನಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವು ಸಾಕಷ್ಟು ಮಾಧ್ಯಮಗಳಲ್ಲಿ ಕೇಳಿದ್ದೀರಿ ಮತ್ತು ನೋಡಿದ್ದೀರಿ. ಅದರಲ್ಲೂ ಮುಖ್ಯವಾಗಿ ಶಾಲಾ ಹುಡುಗಿಯೊಬ್ಬಳ ಮೃತದೇಹದ ವಿಚಾರವಾಗಿ ಬಹುದೊಡ್ಡ ಚರ್ಚೆ ಆಗ್ತಿದೆ. ತನಿಖಾಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ಈ ಮಧ್ಯೆ ಆ 4 ಜನರ ವಿಚಾರವನ್ನ ಪದೇ ಪದೇ ಪ್ರಶ್ನಿಸಿದ್ದಾರೆ. ಯಾರು ಆ 4 ಜನ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಒಂದು ಕಥೆಯನ್ನ ಹೇಳಬೇಕು. ಕತೆ ಅಂದ್ರೆ ಮತ್ತದೇ ಕೇಸ್. ಅದು 1982ನೇ ಇಸ್ವಿ. ಅವತ್ತು ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ, ದೇವೇಗೌಡರು ವಿಪಕ್ಷ ನಾಯಕರಾಗಿರ್ತಾರೆ. ಬೆಂಗಳೂರು ತುಂಬಾ ಚೆನ್ನಾಗಿ ಗೊತ್ತಿರೋರಿಗೆ ಈ ಓಕ್ಲಿಪುರಂಗೂ ಶ್ರೀರಾಮಪುರಂಗೂ ಮಧ್ಯೆ ಒಂದು ಸ್ವತಂತ್ರ ಪಾಳ್ಯ ಅಂತ ಬರುತ್ತೆ. ಆ ಸ್ವತಂತ್ರ ಪಾಳ್ಯದಲ್ಲಿ ಆಗ ಒಂದು ಸ್ಮಶಾನ ಇರುತ್ತೆ. ಆ ಸ್ಮಶಾನದ ಪಕ್ಕ ಪದೇ ಪದೇ ಒಂದು 6 ವರ್ಷ 10 ವರ್ಷ 13 ವರ್ಷದ ಹುಡುಗರು ಪ್ರತಿ ಹುಣ್ಣಿಮೆಗೆ ಒಂದೇ ರೀತಿ ಸಾಯ್ತಾ ಬೀಳ್ತಿರ್ತಾರೆ, ಕೊಲೆ ಆಗ್ತಾ ಇರ್ತಾರೆ. ಚಿಕ್ಕ ಮಕ್ಕಳು 12 ವರ್ಷ 12 10 9 7 4 ಜನ. ಪ್ರತಿ ಹುಣ್ಣಿಮೆ ಮಾರನೇ ದಿನ ನೋಡಿದ್ರೆ ಯಾವುದೋ ಗುಂಡಿಯಲ್ಲಿ ಮೋರಿಯಲ್ಲಿ ಆ ಮಕ್ಕಳು ಬಿದ್ದೆ ಆ ಸ್ಮಶಾನದ ಸುತ್ತ. ಅವತ್ತು ಸರ್ಕಾರಕ್ಕೆ ಇವತ್ತೇನೀಗ ಸತ್ತು ಹೋಗಿರುವಂತಹ ವಿಪಕ್ಷಗಳು ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ, ಅಂತಹ ಸ್ಥಿತಿ ಇರಲಿಲ್ಲ. ಅವತ್ತು ದೇವೇಗೌಡರು ಇದ್ರು, ಇವತ್ತು ಇದ್ದಾರೆ. ಅವತ್ತು ದೇವೇಗೌಡರು ಯಾಕೆ ಹೀಗಾಗ್ತಿದೆ, ಆ ಮಕ್ಕಳು ಯಾಕೆ ಸಾಯ್ತಿದ್ದಾವೆ, ಪೊಲೀಸರು ಏನ್ ಮಾಡ್ತಿದ್ದಾರೆ, ಸರ್ಕಾರ ಏನ್ ಮಾಡ್ತಿದೆ ಅಂತ ಗಟ್ಟಿಯಾಗಿ ಮೇಜು ಕುಟ್ಟಿ ಪ್ರಶ್ನಿಸಿದ್ರು. ಆದ್ರೆ ಇವತ್ತು ಒಂದು ನರಪಿಳ್ಳೆ ಕೂಡ ಈ ಧರ್ಮಸ್ಥಳದ ಏನು ಪರಿಸರದಲ್ಲಿ ಸಿಕ್ತಿರುವಂತಹ ಹೆಣಗಳ ರಾಶಿ ಅಥವಾ ಅಸ್ಥಿಪಂಜರಗಳ ರಾಶಿಯ ಬಗ್ಗೆ ಹೂತಾಕಿದ್ದೀನಿ 100 ಹೆಣಗಳನ್ನ ಅಂತ ಹೇಳ್ತಿರುವಂತಹ ವ್ಯಕ್ತಿಯ ವಿಚಾರವಾಗಿ ಒಂದು ನರಪಿಳ್ಳೆ ಮಾತಾಡ್ತಿಲ್ಲ. ಈ ರಾಜ್ಯದಲ್ಲಿ ವಿಪಕ್ಷಗಳು ಅಕ್ಷರಶಃ ಸತ್ತು ಹೋಗಿವೆ. ಈಗ ಮನುಷ್ಯತ್ವ ಅನ್ನೋದು ಇರುವಂತಹ ಯಾರಿಗಿದೆಯೋ ಅಂಥವರು ಕೂಡ ಕೆಲವರು ಮಾತಾಡ್ತಿದ್ದಾರೆ, ಇನ್ನು ಕೆಲವರು ಧರ್ಮ ಅಂತ ಗುರಾಣಿ ಹಿಡ್ಕೊಂಡು ನಿಂತಿದ್ದಾರೆ. ಅದು ಅವರ ಕರ್ಮ. ಕರ್ಮ ನಮ್ಮನ್ನ ಧರ್ಮದ ಹಾದಿಯಲ್ಲಿ ನಡೆಸುತ್ತೆ. ನಾನು ತಪ್ಪು ಮಾಡಿದ್ರೆ ಶಿಕ್ಷೆ ನನಗಾಗುತ್ತೆ, ಮತ್ತೊಬ್ಬರು ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಖಂಡಿತ ಆಗುತ್ತೆ. ಅವತ್ತು ಯಾಕೆ ಆ ಚಿಕ್ಕ ಮಕ್ಕಳ ಕುತ್ತಿಗೆಯನ್ನು ಕೊಯ್ದು ಒಂದೇ ತರ ಬಿಸಾಕ್ತಿದ್ದಾರೆ, ಏನಾಗ್ತಿದೆ? ಅವತ್ತಿನ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್, ಆ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಲಿಂಗಯ್ಯ ಅನ್ನುವಂಥವ್ರು ತುಂಬಾ ಓಡಾಡ್ತಾರೆ, ಸಾಕಷ್ಟು ನೋಡ್ತಾ ಬರ್ತಾರೆ. ಒಂದು ಜಾಗದಲ್ಲಿ ನಾಯಿಗಳು ಪದೇ ಪದೇ ಕೆದಕ್ತಾ ಇರ್ತವೆ, ಕೆಟ್ಟ ವಾಸನೆ ಬರ್ತಿರುತ್ತೆ. ಹತ್ರಕ್ಕೆ ಹೋಗಿ ನೋಡ್ತಾರೆ, ಕಾಲಲ್ಲಿ ಕೆದಕ್ ನೋಡ್ತಾರೆ, ಅಲ್ಲಿ ರಕ್ತ ಇರುತ್ತೆ. ಆ ಮಣ್ಣಲ್ಲಿ ರಕ್ತ ಇದೆ ಅನ್ನೋದು ಗೊತ್ತಾಗುತ್ತೆ. ಆ ಮಣ್ಣನ್ನು ಸಂಗ್ರಹಿಸಿಕೊಂಡು ಸೀದಾ ಹೋಗಿ ವಿಧಿವಿಜ್ಞಾನಕ್ಕೆ ಕೊಡ್ತಾರೆ. ಇದರಲ್ಲಿ ಏನಿದೆ ಒಂದ್ಸಲ ನೋಡಿ. ಓಕೆ, ಅದರ ವರದಿ ಬರುತ್ತೆ. ವರದಿ ಬಂದಾದ್ಮೇಲೆ ಗೊತ್ತಾಗತ್ತೆ ಅದು ಮಕ್ಕಳ ರಕ್ತ. ತೀರಾ 1-2 ತಿಂಗಳು ಅಂದ್ರೆ ಮಕ್ಕಳ ರಕ್ತ ಅನ್ನೋದು ಪಕ್ಕ ಆಗುತ್ತೆ. ಆಗ ಆ ರಕ್ತ ಸಿಕ್ಕಂತಹ ಜಾಗ ಯಾವುದು ಅನ್ನೋದನ್ನ ಗುರುತಿಸ್ಕೊಳ್ತಾರೆ. ಆ ನಂತರ ಗೊತ್ತಾಗತ್ತೆ ಅಲ್ಲೊಬ್ಬ ವ್ಯಕ್ತಿ ಇದ್ದ ಆ ಸ್ಮಶಾನದಲ್ಲಿ. ಯಾರವನು? ಎಲ್ಲರ ಕಣ್ಣಿಗೆ ಸ್ವಾಮೀಜಿಯ ರೂಪದಲ್ಲಿ ಕಾಣಿಸಿಕೊಳ್ಳುವಂತಹ, ಮಹಾನ್ ಧರ್ಮ ಬೀರುವಂತೆ ಕಾಣಿಸಿಕೊಳ್ಳುವಂತಹ ಒಬ್ಬ ವ್ಯಕ್ತಿ. ಆತನ ಹೆಸರು ಲಕ್ಷ್ಮಣ ಅಂತ, ಲಕ್ಷ್ಮಣಗಿರಿ. ಸಾಧು ಲಕ್ಷ್ಮಣಗಿರಿ ಅನ್ನೋ ಹೆಸರೇ ಇರುತ್ತೆ. ಈಗಲೂ ಕೂಡ ನೀವು ಗೂಗಲ್ ಮಾಡಿದ್ರೆ ಸಾಧು ಲಕ್ಷ್ಮಣಗಿರಿಯ ವಿಚಾರ ಬರುತ್ತೆ. ಆತ ಮಕ್ಕಳನ್ನ ಯಾರೋ ಹೇಳಿದ್ರು ಕೇರಳದಲ್ಲಿ ಅನ್ನೋ ಕಾರಣಕ್ಕೆ ಆ ಸ್ಮಶಾನದಲ್ಲಿ ಪ್ರತಿ ಹುಣ್ಣಿಮೆಯ ದಿನ ಪಾಪ ಎಲ್ಲೋ ಕೂಲಿ ನಾಲಿ ಮಾಡ್ಕೊಂಡ್ಬರುವಂತಹ ತಂದೆ ತಾಯಿಗಳು, ಆ ಕಾಲಕ್ಕೆ ಕಷ್ಟ ಇತ್ತು ಬೆಂಗಳೂರಲ್ಲೂ ಕೂಡ. ಇವನೇನು ಮಾಡ್ತಿದ್ದ, ಮಕ್ಕಳಿಗೆ ಬರೋ ಮಕ್ಕಳಿಗೆ ಹಾಲನ್ನು ಕೊಡ್ತಿದ್ದ,
ಸಿಹಿ ತಿನಿಸುಗಳನ್ನು ಕೊಡ್ತಿದ್ದ. ಹೀಗೆ ನಿಧಾನವಾಗಿ ಬರ್ತಿದ್ದಂತಹ ಮಕ್ಕಳು ಕ್ರಮೇಣ ಅದೊಂಥರ ಅಂಗನವಾಡಿ ಥರ ಆಗೋಗಿತ್ತು. ಹಾಗೆ ಬಂದಂತಹ ಮಕ್ಕಳಿಗೆ ಪ್ರತಿ ಹುಣ್ಣಿಮೆಯಲ್ಲಿ ಒಬ್ಬರನ್ನು ಟಾರ್ಗೆಟ್ ಮಾಡೋದು, ಅವ್ರಿಗೆ ತಿಂಡಿ ಕೊಡೋದು, ಹಾಲಿನಲ್ಲಿ ಭಂಗಿ ಸೇರಿಸಿ ಕೊಡೋದು. ಕುಡಿದು ಮಲಗಿಬಿಡ್ತಿದ್ರು. ಸರಿ ರಾತ್ರಿ 12 ಗಂಟೆ ಟೈಮಿಗೆ ಸರಿಯಾಗಿ ಕೊಯ್ದು ಆ ರಕ್ತವನ್ನು ತಗೊಂಡು ಸ್ಮಶಾನ ತಾರಾದೇವಿಯನ್ನು ಒಲಿಸಿಕೊಳ್ಳೋದಕ್ಕೆ ವಾಮಾಚಾರಕ್ಕೆ ನರಬಲಿಯನ್ನು ಕೊಡ್ತಿದ್ದ. ಅಂಥವನನ್ನು ಪೊಲೀಸರು ಹಾಕೊಂಡೋಗಿ ಟ್ರೀಟ್ಮೆಂಟ್ ಕೊಡುವಂತಹ ಸಂದರ್ಭದಲ್ಲಿ ಲ್ಯಾಕಪ್ನಲ್ಲಿ ಡೆತ್ ಆಗುತ್ತೆ. ಅದು ಮತ್ತೊಂದು ಪ್ರಕರಣ ಆಗುತ್ತೆ. ಇಲ್ಲಿ ಸೇಮ್ ಅದೇ ರೀತಿಯ ಪ್ರಕ್ರಿಯೆ ನಡೆದಿದೆಯಾ? ನರಬಲಿ ಅಂತಲ್ಲ, ದಾರುಣ ಬಲಿಗಳು, ದೌರ್ಜನ್ಯದ ಬಲಿಗಳು. 4 ಜನ ಯಾರು ನೋಡಿ. ಈಗ ಆ ವ್ಯಕ್ತಿ ಯಾರಿದ್ದಾರೆ, ಭೀಮ ಅಥವಾ ಮತ್ತೊಂದು ಹೆಸರು, ನಿನಗೆ ಯಾರು ಹೇಳಿ ಹೂತು ಹಾಕ್ಲಿಕ್ಕೆ ಹೇಳ್ತಿದ್ರು? ಹೆಣವನ್ನ ಯಾರು ತರ್ತಿದ್ರು? ಒಬ್ರು ತರಕ್ಕೋಗೋದಿಲ್ಲ, ಕನಿಷ್ಠ 2, 3, 4 ಜನನೋ ತರಬೇಕಾಗತ್ತೆ. ಆ 4 ಜನ ಯಾರು? ಅದಕ್ಕೂ ಮುಂಚೆ ಹೆಣ ಹೂತು ಹಾಕಲಿಕ್ಕೆ ನಿನಗೆ ಹೇಳಿದವರು ಯಾರು? ಹೂತು ಹಾಕ್ಲಿಕ್ಕೆ ನಿನಗೇನು ಕೊಡ್ತಿದ್ರು? ಪೊಲೀಸರು ಇರ್ತಿದ್ರಾ ಇಲ್ವಾ? ಯಾಕೆ ನೀನು ಹೆದರ್ಕೊಂಡಿದ್ದೆ? ಪೊಲೀಸರಿಗೂ ಸಹ ಹೇಳಬಹುದಿತ್ತಲ್ವಾ? ಯಾವ ಜಾಗದಲ್ಲಿ ಹೂತು ಹಾಕಿದ್ದೆ? ಶಾಲಾ ಹುಡುಗಿ ಒಂದು ಪ್ರಕರಣವನ್ನು ಹೇಳಬೇಕಾದ್ರೆ ಆತ ಬಿಕ್ಕಳಿಸ್ದ. ತುಂಬ ಸಂಕಟ ಆಯಿತು. ಆ ದೃಶ್ಯ ನೋಡಿ ಪೇಪರಲ್ಲಿ ಸುತ್ಕೊಂಬಂದು ಕೊಟ್ಟಿದ್ರು. ಆ ಹೆಣವನ್ನ ಕೊಟ್ಟವರು ಯಾರು? ಯಾರೆಲ್ಲ ಇದ್ದಾರೋ ಈಗೆಲ್ಲ ಹೇಳ್ತಿರಬಹುದು. ಸಾಕಷ್ಟು ಜೋರಾಗಿ ಮಾತಾಡ್ತಿರುವಂಥವರು ಇದ್ದಾರೆ. ಧರ್ಮದ ಗುರಾಣಿಯನ್ನು ಮುಂದೆ ತಂದಿದ್ದಾರೆ. ಈ ಕೊಲೆಗಡುಕರನ್ನ ಯಾರೇ ಇರಬಹುದು, ತಪ್ಪಿತಸ್ಥರು, ನೀಚರು, ನಿಕೃಷ್ಟರು, ವಿಕೃತರು, ಅವರನ್ನ ಕಾಪಾಡಲಿಕ್ಕೆ ಧರ್ಮದ ಗುರಾಣಿಯನ್ನು ಹಿಡ್ಕೊಂಡಂತ ಮಹಾನ್ ಧರ್ಮದ್ರೋಹಿಗಳು, ಅವರೆಲ್ಲರಿಗೂ ಕೂಡ ಸತ್ಯ ಗೊತ್ತಾಗಬೇಕು. ಅಥವಾ ನಾನು ಹೇಳ್ತಿರೋದೇ ಸುಳ್ಳಿರಬಹುದು, ಅವ್ರು ಹೇಳ್ತಿರೋದೇ ಸತ್ಯ ಇರಬಹುದು, ಅಥವಾ ಅವ್ರು ಹೇಳಿ ಸುಳ್ಳಿರಬಹುದು, ನಾನು ಹೇಳಿ ಸತ್ಯ ಇರಬಹುದು. ಆಗ ಸತ್ಯ ಗೊತ್ತಾಗಬೇಕು. ಅದು ಗೊತ್ತಾಗೋಕ್ಕೂ ಮುಂಚೆನೆ ಒಬ್ಬರ ಪರವಾಗಿ ಮತ್ತೊಬ್ಬರ ವಿರುದ್ಧವಾಗಿ ಯಾಕೆ ನಿಂತ್ಕೋಬೇಕು? ಆ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತೋದು ತಪ್ಪಲ್ಲ. ಸತ್ತಂತಹ ಹೆಣ್ಣು ಮಕ್ಕಳು, ಸೌಜನ್ಯ ಇರಬಹುದು, ವೇದವಲ್ಲಿ ಇರಬಹುದು, ಅನನ್ಯ ಭಟ್ ಇರಬಹುದು, ಆ ಹೆಸರುಗಳೇ ಇಲ್ಲ ಅನ್ನೋ ಸ್ಥಿತಿಗೂ ಕೂಡ ಸಾಕ್ಷ್ಯಗಳನ್ನು ನಾಶ ಮಾಡಿ ಕೂತಂಥವರು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಂದು ಆಶಾಕಿರಣ ಆ ವ್ಯಕ್ತಿ ಬಂದು ನಿಂತಿರುವಂಥದ್ದು ಮತ್ತು ಸಾಕ್ಷಿಗಳನ್ನು ಹೇಳ್ತಿರುವಂಥದ್ದು. ತನಿಖೆ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಸಾಧು ಲಕ್ಷ್ಮಣಗಿರಿಯ ಮತ್ತು ನರಬಲಿಯ ಕೇಸ್ ಎಕ್ಸಾಂಪಲ್. ಆ ಮಣ್ಣು ಯಾವುದೂ ಬೇಡ, ಒಂದು ಏರ್ಪಿನ್, ಏರ್ ಬೆಡ್, ಒಂದು ಪೆನ್, ಒಂದು ಜಾಮಿಟ್ರಿ ಬಾಕ್ಸ್, ಬ್ಯಾಗ್, ಕೂದಲು ಏನೇ ಸಿಕ್ಲಿ, ಬಳೆ ಸಿಗ್ಲಿ, ಗಾಜಿನದ್ದು, ಆ ಮೂಲಕವೂ ಕೂಡ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂತಹ ಒಂದು ಪ್ರಕ್ರಿಯೆ ಶುರುವಾಗತ್ತೆ. SIT ಅದನ್ನೇ ಮಾಡ್ತಿದೆ. ಇವತ್ತು ರಾತ್ರಿ ಅತ್ಯಂತ ಮಹತ್ವದ ಸಭೆ ಮತ್ತು ಮಹತ್ವದ ಪ್ರಕ್ರಿಯೆ ಶುರುವಾಗುತ್ತೆ. ಸೋಮವಾರ ಬಹುಪಾಲು ಜನರ ಜನಾಕ್ರೋಶ ಏನಿತ್ತು, ಆ ಆಕ್ರೋಶವನ್ನು ತಣಿಸುವಂತಹ ಬಹುದೊಡ್ಡ ಕ್ಷಿಪ್ರ ಕ್ರಾಂತಿಯನ್ನ ಪೊಲೀಸರು ಮಾಡೋರಿದ್ದಾರೆ. ಇನ್ನು 3 ದಿನಗಳ ರಾತ್ರಿಯ ಹೊತ್ತಲ್ಲಿ ಮಹತ್ವದ ತನಿಖೆಯ ವರದಿ ಸಿದ್ಧಗೊಳ್ಳುತ್ತೆ. ಹಾಗಂತ ಅದನ್ನು ಏಕಾಏಕಿ ತಂದು ಸಬ್ಮಿಟ್ ಮಾಡೋದಿಲ್ಲ. ಆದರೆ ಪ್ರತಿದಿನದ ವರದಿ ಹೇಗೆ ಸರ್ಕಾರಕ್ಕೆ ರವಾನೆ ಆಗುತ್ತೋ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಅದೇ ರೀತಿಯ ಒಂದು ವರದಿ ಸಿದ್ಧವಾಗುತ್ತೆ. ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ. ಆದರೆ ಒಂದಂತೂ ಪಕ್ಕ ಆಗಿದೆ, 72 ಗಂಟೆಗಳ ಹೊತ್ತಿನಲ್ಲಿ ಬಹುಮುಖ್ಯವಾಗಿ ಒಂದಷ್ಟು ಜನರಿಗೆ ಬಿಸಿ ತಾಕತ್ತೆ. ಆ ಕಾರಣಕ್ಕೋಸ್ಕರನೇ ಫೈಲನ್ನು ರಾತ್ರಿ ತಂದರು. ಇನ್ನು ಮೇಲೆ ಅತ್ಯಂತ ಗೌಪ್ಯವಾಗಿ ತನಿಖೆ ಮುಂದುವರಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿದ್ದಾರೆ. ಇವೆಲ್ಲದರ ಜೊತೆಯಲ್ಲಿ ಆ ಸಾಕ್ಷಿದಾರನನ್ನು ಕಾಪಾಡಬೇಕಿದೆ. ಕೆಲವರು ಹೇಳ್ತಾರೆ ಮಾಸ್ಕ್ ಹಾಕ್ಕೊಂಡು ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ. ಮಾಸ್ಕ್ ಯಾಕೆ ಹಾಕ್ತಾರೆ, ಯಾಕೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತಹ ಸಾಮಾನ್ಯ ಜ್ಞಾನವೂ ಇಲ್ಲದವರು ಮಾಸ್ಕ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ ಯಾಕೆ ಅಂತ ಪ್ರಶ್ನಿಸ್ತಾರೆ. ಅದು ಬೇರೆ ಪ್ರಶ್ನೆ, ಬಿಟ್ಬಿಡಿ. ಆದರೆ ಇಲ್ಲಿ ಆ ಸಾಕ್ಷಿದಾರ ಕೊಟ್ಟಂತಹ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಆತನನ್ನು ಬೇರೆ ನಾರ್ಕೋ ಟೆಸ್ಟ್ ಏನಾದರೂ ಮಾಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಆದರೆ ಅದು ಮಾಡೋದಕ್ಕೆ ಮುಂಚೆ ಕೋರ್ಟಿಂದ ಪರ್ಮಿಷನ್ ತಗೋಬೇಕಾಗುತ್ತೆ. ಆ ಎಲ್ಲ ಪ್ರಕ್ರಿಯೆ ನಡೆಯೋದು ಸೋಮವಾರದಿಂದ. ಆ ಸೋಮವಾರ ಬಹುಪಾಲು ಜನಕ್ಕೆ ಬಿಸಿ ಮುಟ್ಟುತ್ತೆ. 72 ಗಂಟೆಗಳಲ್ಲಿ ಬಹುದೊಡ್ಡ ಪ್ರಭಾವಿಗಳನ್ನು ಎಲ್ಲಿಗೆ ಬೇಕಾದರೂ ತಂದು ನಿಲ್ಲಿಸಬಹುದು. ಗಿಡುಗಗಳಿಗೆಲ್ಲ ಶಾಕ್ ಶುರುವಾಗಬಹುದು. 72 ಗಂಟೆಯಲ್ಲಿ ಬಹುದೊಡ್ಡ ಒಂದು
ಆಕ್ಷನ್, SIT ಟೀಮ್ನ ಆಕ್ಷನ್ ಕಣ್ಮುಂದೆ ಬರುತ್ತೆ. ಯಾರೆಲ್ಲ ಜನಾಕ್ರೋಶದಿಂದ ನಿಂತಿದ್ದಾರೆ ಜನ, ಅವರಿಗೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಿನ ಖುಷಿ ಸಿಗತ್ತೆ. ಅದು ಸಂಪೂರ್ಣ ವರದಿ ಸಬ್ಮಿಟ್ ಮಾಡೋಕ್ಕೂ ಮುಂಚೆನೆ ಈ ಕೆಲಸ ಆಗಬೇಕಾಗಿತ್ತು ಮೊದಲು ಅಂತ ಯಾರೆಲ್ಲ ಬಯಸ್ತಿದ್ದಾರೆ, ಆ ಕೆಲಸ 72 ಗಂಟೆಗಳಲ್ಲಿ ಆಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಏನಾಗಬೇಕು ಕಮೆಂಟ್ ಮಾಡಿ.